ಬೆಳಗ್ಗೆ 5:15ಗೆ ಎದ್ದು 5:15 ಬಸ್ಗೆ ಹೋದ್ವಿ ಕೊಳ್ಳೇಗಾಲ ಬಂದು ಹನೂರು ಗಾಡಿ ಹತ್ತಿದ್ವಿ. KSRTC ಹತ್ಕೊಂಡು ಹನೂರಿಗೆ ಬಂದು ಬೈರನಾಥದ ಗಾಡಿ ಇನ್ನೂ ಬಂದಿರಲಿಲ್ಲ. ವೆಯ್ಟ್ ಮಾಡ್ತಾಯಿದ್ವಿ. ವೆಯ್ಟ್ ಮಾಡಿ ಕೊನೆಗೂ ಬಂದು ಹಾಗೆ ತೋಟದ ಕಡೆ ನಡ್ಕೊಂಡು ಹೋಗ್ತಾಯಿದ್ವಿ. 1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಆಯ್ತದೆ. ಚಿಕ್ಕದು ಹುಡುಗಿ ಸಿಕ್ತು, ಕೈ ಮುಕ್ಕೊಂಡು ಹಂಗೆ ಸ್ಕೂಲ್ ಹುಡುಗರು ಸಿಕ್ಕರು, ಮಾತಾಡಿಸ್ಕೊಂಡು ಹಂಗೆ ಜರಿ ಸಿಕ್ತು, ಜರೀಲಿ ನೋಡ್ಕೊಂಡು ಹೋಗ್ತಾಯಿದ್ವಿ. ಹಳ್ಳಿ ಕಡೆ ಒಂಥರ ಚೆನ್ನಾಗಿರುತ್ತೆ, ನೇಚರು ಸೂಪರ್, ಬೇರೆ ಲೆವೆಲ್ ಇರುತ್ತೆ. ಹಾಗೆ ನಮ್ಮ ಥರ ಬೇರೆ ಹಸುಗಳು ಸಾಕಿದ್ರು ಬೇರೆಯವ್ರು, ನೋಡ್ತಾ ಹಂಗೆ ಖುಷಿ ಆಯಿತು. ನೋಡ್ಕೊಂಡು ಹೋಗ್ತಾ ಸುಸ್ತಾಗ್ತಾಯಿತ್ತು. ನಡ್ಕೊಂಡು ಹೋದ್ವಿ. ಇನ್ನೇನು ಹತ್ರ ಬಂದು ಇದೆ ನೋಡಿ ನಮ್ಮ ತೋಟಕ್ಕೆ ಹೋಗ್ಬೇಕಾಗಿರೋ ದಾರಿ. ನೋಡ್ಕೊಂಡು ಹಂಗೆ ನೋಡಿ ಕರ್ಗಿ ರೂಬಿ ಇಬ್ಬರು ಓಡಿ ಬಂದರು ನಮ್ಮ ಬಂದದ ಖುಷಿಗೆ. ನೋಡಿ ಅವ್ರ ಪ್ರೀತಿ ನೋಡಿ, ಮನುಷ್ಯರಿಗಿಂತ ಪ್ರಾಣಿಗಳೇ ಮೇಲು ಇರಬೇಕು ಅಂದರೆ. ನೋಡಿ ಕರ್ಗಿ ನೋಡಿ ಹಿಂಗೆ ಆಡ್ತಾವಳೆ. ರೂಬಿ ಹತ್ರ ಬಿಡ್ತಾನೇ ಇಲ್ಲ ನಮ್ಮಮ್ಮನ್ನ. ಆಡ್ತಾಯಿ ನಾನಿಟ್ಟಿರೋ ಗಿಡ ಅದು. ನೋಡಿ ಕರುಗಳು ಅಷ್ಟೇ, ನಾವು ಬಂದ್ವಿ ಅಂತ ಹಸುಗಳು ಎಲ್ಲ ನೋಡ್ತಾ ಇದ್ದಾವೆ ನಮ್ಮನ್ನೇ. ಕರ್ಗಿ ಬರೀ ಹಸುಗಳು. ನಮ್ಮ ಅಪ್ಪ ಅವರು ಹೊಚ್ಚಿಗೆ ನೀರು ತುಂಬ್ತಾ ಇದ್ದಾರೆ. ಈ ಮಾವನ ಕೈ ಬಿಟ್ಟಿದ್ದಾವೆ. ನೋಡಿ ನಾಯಿ ಮರಿಗಳು, ರೂಬಿ ಮಕ್ಕಳು ಅವರು. ಇದು ನಮ್ಮ ಮನೆ, ನಾವಿರುವಂಥದ್ದು ತೋಟದಲ್ಲಿ. ನೋಡಿ ಹೆಂಗೆ ಆಡ್ತಾ ಇದ್ದಾರೆ ರೂಬಿ ಮಕ್ಕಳು. ಸಾಯಂಕಾಲ ಆಯಿತು, 5 ಗಂಟೆಗೆ ಹಾಲು ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಕರಿತಾ ಇದ್ದೀನಿ. ಅಷ್ಟೇ, ಒಂದು ಹೆಸರು ಬಂದಿದ್ದು. ಒಳಗೆ ಕಟ್ಟಾಕ್ತಾಯಿದ್ದೀವಿ. ಕಟ್ಟಾಕ್ಬಿಟ್ಟು ಇವಾಗ ನೆಕ್ಸ್ಟು ಮೇವಿಡಬೇಕು. ಮೇವಿಟ್ಬಿಟ್ಟು ಅಷ್ಟೇ, ಕೆಲಸ ಮುಗೀತು. ಮೇವಿಟ್ರೆ ಕೆಲಸ ಮುಗೀತು. ನಾನು ಕಿತ್ತು ಕೊಡ್ತಾ ಇದ್ದೆ ಮೇವನ್ನ. ಅವರು ತಗೊಂಡೋಗಿ ಇಡ್ತಾಯಿದ್ರು. ಅವರು ಶಿವಯ್ಯ ಅಂತ ಇನ್ನೊಬ್ಬರು, ಅವರು ಒಳ್ಳೆಯದವರು. ಅವರು ಇಲ್ಲೇ ನಮ್ಮ ಜೊತೆಲೇ ಇರೋದು, ಕೆಲಸ ಮಾಡಿಕೊಂಡು ತೋಟದಲ್ಲಿ. ಇಷ್ಟು ಒಟ್ಟು 17 ಹಸುಗಳಿದ್ದಾವೆ, ಎಮ್ಮೆ ಸೇರಿಸಿ. ಬಾಯ್ ಫ್ರೆಂಡ್ಸ್.